ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ಮಿಸ್ಟರ್ ಕೆಮ್ ಗುರು ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಯು ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕನ್ನು ಸಾಲ್ವ್ ಮಾಡೋಣ. ದಟ್ ಈಸ್ ಆನ್ ದ ಚಾಪ್ಟರ್ ಆಫ್ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್. ಆಯಿತಾ? ಸೊ ಎಮ್ ಸಿ ಕ್ಯೂ ಮಾತ್ರ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್ ಸೇಮ್ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಕ್ಸ್ ಕ್ವಶನ್ ಯಾವ್ಯಾವಪ್ಪ. So I collected questions from question bank and 3 model question paper as well previous questions. ಅಷ್ಟು ಮಾಡಿದರೆ ಈ ಚಾಪ್ಟರಲ್ಲಿಂದ ನಾವು ಆರಾಮಾಗಿ 9 to 10 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಈ ವರ್ಷ ಸ್ವಲ್ಪ ಎಮ್ ಸಿ ಕ್ಯೂ ಡಿಫಿಕಲ್ಟ್ ಕೇಳೋ ಚಾನ್ಸ್ ಇರೋದ್ರಿಂದ ಕ್ವಶನ್ ಬ್ಯಾಂಕಲ್ಲಿರ್ತಕ್ಕಂಥ ಕ್ವಶನ್ಸನ್ನು ಎಮ್ ಸಿ ಕ್ಯೂ ಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋದು ನೆಸಸರಿ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಎಮ್ ಸಿ ಕ್ಯೂನ ಸಾಲ್ವ್ ಮಾಡ್ತೀನಿ. ಕ್ಲಿಯರ್? If you want any fasting package or detailed explanation for the answer, ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಜಾಯಿನ್ ದ್ಯಾಟ್ ಚಾನಲ್. ಅಲ್ಲಿ ನಿಮಗೆ PDF ಸಿಗುತ್ತೆ. ಆಯಿತಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ಎಮ್ ಸಿ ಕ್ಯೂ ಫ್ರಮ್ ದ ಚಾಪ್ಟರ್ ನಂಬರ್ 6 ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್. ಕ್ವಶನ್ ನಂಬರ್ 1 ನೋಡಿ. Chlorine containing antibiotic produced by microorganism which is very effective for the treatment of typhoid fever is. So ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಬರುತ್ತೆ. ದಟ್ ಈಸ್ chloramphenicol because it is an antibiotic that contain chlorine and it is used for the treatment of typhoid fever. Clear? Next, question number 2. The halogen containing compound used as ಅನಸ್ಥೆಟಿಕ್ ಡ್ರಗ್ ಡ್ಯೂರಿಂಗ್ ಸರ್ಜರಿ ಈಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಬರುತ್ತೆ. ದಟ್ ಈಸ್ ಹ್ಯಾಲೋಥೇನ್. ಸೊ ಹ್ಯಾಲೋಥೇನ್ ಫಾರ್ಮುಲಾ ಏನು ಬರುತ್ತಪ್ಪ ಅಂತಂದರೆ ಈಥೇನ್ 2 ಕಾರ್ಬನ್ ಇರುತ್ತೆ. ಆಯಿತಾ? ಸೊ 1 ಕಾರ್ಬನ್ಗೆ 3 ಫ್ಲೋರಿನ್ ಅಟ್ಯಾಚ್ ಇರುತ್ತೆ. ಕ್ಲಿಯರ್? ಆಮೇಲೆ ಇನ್ನೊಂದು ಕಾರ್ಬನ್ಗೆ 1 ಕ್ಲೋರಿನ್ ಆಮೇಲೆ 1 ಬ್ರೋಮಿನ್ ಅಟ್ಯಾಚ್ ಇರುತ್ತೆ. ಕ್ಲಿಯರ್? ದಿಸ್ ಈಸ್ ದ ಹ್ಯಾಲೋಥೇನ್ ಅಂತ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 3 ಬಂದುಬಿಟ್ಟು ದಟ್ ಈಸ್ 1,1-dichloroethane ಈಸ್ ಆಲ್ಸೋ ಕಾಲ್ಡ್ 1,1-dichloroethane ಈಸ್ ಆಲ್ಸೋ ಕಾಲ್ಡ್ ಇಥೈಲಿಡಿನ್ ಕ್ಲೋರೈಡ್. ಏನಂತ ಕರಿತೀವಿ ಅದಕ್ಕೆ? ಇಥೈಲಿಡಿನ್ ಕ್ಲೋರೈಡ್. ದಟ್ ಈಸ್ ಆಪ್ಷನ್ ಎ ಬರುತ್ತೆ. ಆಯಿತಾ? ದೆನ್ ಇಥೈಲಿನ್ ಡೈಕ್ಲೋರೈಡ್ ಅಂತಂದರೆ ದಟ್ ಈಸ್ 1,2-dichloroethane. ನೆನ್ಪಿಡ್ಕೊಳ್ಳಿ ಇದನ್ನು. ಕ್ಲಿಯರ್? Next, total number of structural isomer possible for the compound having a molecular formula C5H11Br is. ಸಪೋಸ್ ನಾವೇನಾದರೂ ಸ್ಟ್ರಕ್ಚರ್ ಬರಿತಾ ಹೋದರೆ ಈ ಮಾಲಿಕ್ಯುಲರ್ ಫಾರ್ಮುಲಾಗೆ C5H11Br ವಿಲ್ ಗೆಟ್ 8 ಐಸೋಮರ್ಸ್. ಎಷ್ಟು ಬರುತ್ತೆ? 8 ಬರುತ್ತೆ. ಆಪ್ಷನ್ ಸಿ. ಯು ಕ್ಯಾನ್ ಟ್ರೈ ದಟ್ ಒನ್ ಲೇಟರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 5. ವಿಲ್ ಸಿ ದ ಕ್ವಶನ್ ನಂಬರ್ 5. ವಿಚ್ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ಖೈರಲ್ ಕಾರ್ಬನ್ ಅಟಮ್ ಅಥವಾ ಖೈರಲ್ ಕಾರ್ಬನ್ ಅಂತ ಕೇಳಿದ್ದಾರೆ. ಸೊ ಖೈರಲ್ ಕಾರ್ಬನ್ ಅಂತಂದರೆ ಏನು ನಮಗೆ ಫಸ್ಟ್ ಗೊತ್ತಿರಬೇಕು. ಆಯಿತಾ? ಸೊ ದ ಕಾರ್ಬನ್ ಅಟಮ್ ವಿಚ್ ಇಸ್ ಅಟ್ಯಾಚ್ ಟು 4 ಡಿಫ್ರೆಂಟ್ ಗ್ರೂಪ್ ಆರ್ ಅಟಮ್ಸ್. ಕರೆಕ್ಟ್ನು? ಈ 4 ಆಪ್ಷನನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಖೈರಲ್ ಕಾರ್ಬನ್ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ಇನ್ ದ ಆಪ್ಷನ್ ಸಿ 2-chloroButane ಬರುತ್ತೆ. 2-chloroButane ಸ್ಟ್ರಕ್ಚರ್ ಹೆಂಗೆ ಬರುತ್ತೆ? ದಟ್ ಈಸ್ CH2 CH CH2 ದೆನ್ CH3 ಬರುತ್ತೆ. ಕ್ಲಿಯರ್? ದೆನ್ ಇಲ್ಲಿ ಏನು ಬರುತ್ತೆ? ಇಲ್ಲಿ Cl ಬರುತ್ತೆ. ಸೊ ಇಲ್ಲಿ ಏನಿದೆ ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್. ಇದು ಒಂದು, ದಿಸ್ ಇಸ್ ಒನ್, ಆ್ಯಂಡ್ ಈಥೈಲ್ ಗ್ರೂಪ್ ಒಂದು, ಆಮೇಲೆ ಈ ಹೈಡ್ರೋಜನ್ ಒಂದು. ಕ್ಲಿಯರ್? ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ? 2-chloroButane ಬರುತ್ತೆ. ಕ್ವಶನ್ ನಂಬರ್ 6. ದ ಅಲ್ಕೈಲ್ ಕಂಪೌಂಡ್ ಹ್ಯಾವಿಂಗ್ ಲಾರ್ಜೆಸ್ಟ್ CX ಬಾಂಡ್ ಲೆಂತ್ ಈಸ್. Remember here, bond length increases with the size of halogen atom. Increase in the size of halogen atom. So it is depend on what? Halogen atom ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಕ್ಲಿಯರ್? ಆಪ್ಷನ್ ಕ್ವಶನ್ ನಂಬರ್ 5 ಆನ್ಸರ್ ಯಾವ್ದು ಬರುತ್ತೆ? 2-chloroButane ಅಂತ ಹೇಳಿದೆ. ಅದು ಕೂಡ ಆಪ್ಷನ್ ಸಿ. ಕ್ವಶನ್ ನಂಬರ್ 6 ಆಲ್ಸೋ ಸಿ. ಕ್ವಶನ್ ನಂಬರ್ 7 ನೋಡಿ. ದ ಅಲ್ಕೈಲ್ ಕಂಪೌಂಡ್ ಹ್ಯಾವಿಂಗ್ ಲಾರ್ಜೆಸ್ಟ್ CX ಬಾಂಡ್ ಎಂಥಾಲ್ಪಿ. ನೋಡಿ, ಅಲ್ಲಿ ಬಾಂಡ್ ಲೆಂತ್ ಕೇಳಿದರೆ ಕ್ವಶನ್ ನಂಬರ್ 6ಅಲ್ಲಿ. ಇಲ್ಲಿ ಬಾಂಡ್ ಎಂಥಾಲ್ಪಿ ಕೇಳಿದರೆ. ಬಾಂಡ್ ಎಂಥಾಲ್ಪಿ ಅಂದರೆ ಏನು? ಹೌ ಮಚ್ ಎನರ್ಜಿ ಬಿ ನೀಡೆಡ್ ಟು ಬ್ರೇಕ್ ದ ಪರ್ಟಿಕ್ಯುಲರ್ ಬಾಂಡ್. ಆಯಿತಾ? ಲಾರ್ಜೆಸ್ಟ್ ಕೇಳಿದರೆ, ಹಾಗಾಗಿ ಯಾವ್ದು ಬರುತ್ತೆ ಇಲ್ಲಿ? ಯಾವುದರಲ್ಲಿ ಏನೋ ಜಾಸ್ತಿ, ಯಾವ ಬಾಂಡ್ ಸ್ಟ್ರಾಂಗ್ ಇದೆ, ವಿಚ್ ಇಸ್ ಅಂದರೆ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಯಾವುದ್ರಲ್ಲಿ ಜಾಸ್ತಿ ಇದೆ ನೋಡಿದ್ರೆ ನಾವು ಆಪ್ಷನ್ ಡಿ ಬರುತ್ತೆ. ದಟ್ ಈಸ್ CH3F. ವಿ ನೋ ದ್ಯಾಟ್ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕ್ಲೋರಿನ್, ದೆನ್ ಬ್ರೋಮಿನ್, ದೆನ್ ಅಯೋಡಿನ್.
ಕರೆಕ್ಟ್ನಾ? ಸೊ ಹಾಗಾಗಿ ಈ ಆಪ್ಷನ್ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ, ದ ಅಲ್ಕೈಲ್ ಕಂಪೌಂಡ್ ಹ್ಯಾವಿಂಗ್ ಲೀಸ್ಟ್ ಡೈಪೋಲ್ ಮೊಮೆಂಟ್. ನೋಡಿ ಕ್ವಶನ್ ನಂಬರ್ 6, 7, 8 ಸ್ವಲ್ಪ ಕನ್ಫ್ಯೂಷನ್ ಇದೆ, ಅರ್ಥ ಮಾಡಿಕೊಂಡು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 8 ನೋಡಿ, ಕಂಪೌಂಡ್ ಹ್ಯಾವಿಂಗ್ ಲೀಸ್ಟ್ ಡೈಪೋಲ್ ಮೊಮೆಂಟ್ ಕೇಳಿದ್ದಾರೆ. ಏನು ಕೇಳಿದರೆ? ಲೀಸ್ಟ್ ಡೈಪೋಲ್ ಮೊಮೆಂಟ್ ಯಾವುದರಲ್ಲಿ ಇದೆ ಅಂತ ಕೇಳಿದೆ. ಡೈಪೋಲ್ ಮೊಮೆಂಟ್, ರಿಮೆಂಬರ್ ಸ್ಟೂಡೆಂಟ್ಸ್, ಡೈಪೋಲ್ ಮೊಮೆಂಟ್ ಈಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಹಲೋಜನ್ ಅಟಮ್. ಆಯಿತಾ? ಸೊ ಹಲೋಜನ್ ಅಟಮ್ ಸೈಜ್ ಯಾವುದರಲ್ಲಿ ಜಾಸ್ತಿ ಇದೆ? ಅಯೋಡಿನ್. ವಿ ನೋ ದ್ಯಾಟ್ ಅಯೋಡಿನ್ CH3I, Ci. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಲೀಸ್ಟ್ ಕೇಳಿದ್ರಿಂದ ಇದು ಬರುತ್ತೆ. ಸಪೋಸ್ ಏನಾದರೂ ಲಾರ್ಜೆಸ್ಟ್ ಕೇಳಿದರೆ CH3F ಬರ್ತಿತ್ತು ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ, ದ ಬೆಸ್ಟ್ ರಿಏಜೆಂಟ್ ಯೂಸ್ ಟು ಪ್ರೊಡ್ಯೂಸ್ ಪ್ಯೂರ್ ಅಲ್ಕೈಲ್ ಹಲೈಡ್ ಫ್ರಮ್ ಆಲ್ಕೋಹಾಲ್ ಈಸ್, ದಿಸ್ ಇಸ್ ವೆರಿ ಸಿಂಪಲ್, ಆಪ್ಷನ್ ಸಿ, ಥಿಯೋನಿಲ್ ಕ್ಲೋರೈಡ್ SOCl2. ಸೊ ಆಲ್ಕೋಹಾಲಿಂದ ನಾವು ಪ್ಯೂರ್ ಅಲ್ಕೈಲ್ ಹಲೈಡನ್ನು ಪ್ರಿಪೇರ್ ಮಾಡ್ತೀವಿ ವಿತ್ ಎಸ್ಕೇಪಬಲ್ ಗ್ಯಾಸಸ್. ನೆನಪಿದೆಯಾ? SO2 + HCl. ಕ್ಲಿಯರ್? ಆ್ಯಂಡ್ ದಿಸ್ ಪ್ರೊಸೆಸ್ ಈಸ್ ನೋನ್ ಆ್ಯಸ್ ವಾಟ್? ಈ ಪ್ರೊಸೆಸ್ಗೆ ಒಂದು ಹೆಸರಿದೆ, ಯಾವುದದು? ದ್ಯಾಟ್ ಈಸ್ ಡಾರ್ಜಿನ್ ಪ್ರೊಸೆಸ್. ಅದು ಡಾರ್ಜಿನ್ಸ್ ಪ್ರೊಸೆಸ್. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಕ್ವಶನ್ ನಂಬರ್ 9 ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ಕ್ವಶನ್ ನಂಬರ್ 10 ಏನಿದೆ? ಅರೈಲ್ ಹಲೈಡ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಫ್ರಮ್ ಫಿನಾಲ್ ಬಿಕಾಸ್. It's a very simple. We know that carbon oxygen bond in phenol has partial double bond character. ಏನಿದೆ? ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ದಟ್ ಇಸ್ ಆಪ್ಷನ್ ಸಿ. ಏನಾಗುತ್ತೆ? ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರೋದ್ರಿಂದ CO ಬಾಂಡ್ ಏನಾಗುತ್ತೆ? ಸ್ಟ್ರಾಂಗ್ ಆಗಿಬಿಡುತ್ತೆ. ಹಾಗಾಗಿ ನಾವು ಅರೈಲ್ ಹಲೈಡನ್ನು ನಾವು ಈ ಫಿನಾಲಿಂದ ನಾವು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 11. ದ ರಿಯಾಕ್ಷನ್ ದಟ್ ಪ್ರೊಡ್ಯೂಸಸ್ ಸಿಂಗಲ್ ಹ್ಯಾಲೋ ಅಲ್ಕೇನ್ ಇನ್ ಲೋ ಈಲ್ಡ್ ಈಸ್, ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಡಿ ಆಗುತ್ತೆ. ದಟ್ ಈಸ್ ಫ್ರೀ ರ್ಯಾಡಿಕಲ್ ಕ್ಲೋರಿನೇಷನ್ ಆಫ್ ಅಲ್ಕೇನ್ ಆಗುತ್ತೆ. ಬಿಕಾಸ್ ಹಿಯರ್ ಡ್ಯೂ ಟು ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ವಿಲ್ ಗೆಟ್ ಮಲ್ಟಿಪಲ್ ಪ್ರಾಡಕ್ಟ್ಸ್. ಸೊ ಮಲ್ಟಿಪಲ್ ಪ್ರಾಡಕ್ಟ್ ಬರೋದ್ರಿಂದ ನಮಗೆ ಅಲ್ಕೈಲ್ ಹಲೈಡ್ ಅಥವಾ ಹ್ಯಾಲೋ ಅಲ್ಕೇನ್ ಯಾವ್ದು ಬರುತ್ತಲ್ಲ ಅದು ನಮಗೆ ಲೋ ಈಲ್ಡ್ ಸಿಗುತ್ತೆ. ಹಾಗಾಗಿ ಆಪ್ಷನ್ ಡಿ ಬಂದುಬಿಡುತ್ತೆ ಆನ್ಸರ್. ಕ್ಲಿಯರ್? ಕ್ವಶನ್ ನಂಬರ್ 12 ನೋಡಿ, ವಿಸಿನಲ್ ಡೈಹಲೈಡ್ಸ್ ಆರ್ ಆಪ್ಟೇನ್ಡ್ ಫ್ರಾಮ್ ರಿಯಾಕ್ಷನ್ ಆಫ್. ನೋಡಿ ವಿಸಿನಲ್ ಡೈಹಲೈಡ್ ಅಂತ ಕೇಳ್ತಾರೆ. ಏನು ವಿಸಿನಲ್ ಡೈಹಲೈಡ್ ಅಂತಂದ್ರೆ ಏನು? 2 ಹಲೋಜನ್ ಅಟಮ್ಸ್ ಆರ್ ಅಟ್ಯಾಚ್ ಟು 2 ಅಡ್ಜಸೆಂಟ್ ಕಾರ್ಬನ್ ಅಟಮ್. ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಜೆಮಿನಲ್ ಡೈಹಲೈಡ್ಸ್ ಅಂದರೆ 2 ಹಲೋಜನ್ ಅಟಮ್ಸ್ ಆರ್ ಅಟ್ಯಾಚ್ ಟು ದ ಸೇಮ್ ಕಾರ್ಬನ್ ಅಟಮ್. ಸೊ ವಿಸಿನಲ್ ಡೈಹಲೈಡನ್ನು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದರೆ, ಅಲ್ಕೀನ್ ಈಸ್ ರಿಯಾಕ್ಟ್ ವಿತ್ ಬ್ರೋಮೀನ್ Br2 ಆರ್ ಹಲೋಜನ್, ವಿಲ್ ಗೆಟ್ ವಿಸಿನಲ್ ಡೈಹಲೈಡ್. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡಿ, ಅನ್ ಎಕ್ಸಾಂಪಲ್ ಆಫ್ ವಿನೈಲ್ ಹಲೈಡ್ ಈಸ್. ವಿನೈಲ್ ಹಲೈಡ್ ಅಂದರೆ ಏನು ಅರ್ಥ ಆಗಬೇಕು ನಮಗೆ? ಹಲೋಜನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ವಾಟ್? sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಟಮ್ ಆರ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗಿರಬೇಕು. ಸೊ ಯಾವ್ದು ಆಪ್ಷನ್ ಆಗುತ್ತಪ್ಪ ಅಂದರೆ ದಟ್ ಈಸ್ ಎ, ಆಪ್ಷನ್ ಎ ಆಗುತ್ತೆ. 1 ಕ್ಲೋರೋ ಸೈಕ್ಲೋಹೆಕ್ಸ್ 1 ENE. ಹೆಂಗೆ ಬರುತ್ತಪ್ಪ ನೋಡಿ, ಸೈಕ್ಲೋಹೆಕ್ಸ್ ಹೆಂಗೆ ಬರಿತೀವಿ ಇಲ್ಲಿ ನೋಡಿ, ದಿಸ್ ಇಸ್ ಸೈಕ್ಲೋ ಎಕ್ಸಿನ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಡಬಲ್ ಬಾಂಡ್ ಇದೆ ತಿಳ್ಕೊಳ್ಳಿ, ಇಲ್ಲಿ ಕ್ಲೋರಿನ್ ಇದೆ ನೋಡಿ. ಕ್ಲೋರಿನ್ ಯಾವ್ದು ಅಟ್ಯಾಚ್ ಆಗಿದೆ? ಡೈರೆಕ್ಟ್ಲಿ ಅಟ್ಯಾಚ್ ಟು ಡಬಲ್ ಬಾಂಡ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಿ, ಸಿಮ್ ಟ್ರೈಬ್ರೋಮೋಬೆಂಜೀನ್ ಈಸ್. ಸಿಮ್ ಅಂದರೆ ಏನು? ಸಿಮೆಟ್ರಿಕಲ್ ಟ್ರೈಬ್ರೋಮೋಬೆಂಜೀನ್ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ಡಿ ಆಗುತ್ತೆ. 1,3,5 ಟ್ರೈಬ್ರೋಮೋಬೆಂಜೀನ್. ಸೊ ಸಿಮೆಟ್ರಿಕಲ್ ಪೊಸಿಷನ್ಗೆ ನಮಗೆ 3 ಹಲೋಜನ್ ಅಟಮ್ ಬೆಂಜಿನ್ ರಿಂಗಿಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಯಿತಾ? ಕ್ವಶನ್ ನಂಬರ್ 15 ನೋಡಿ, ಆನ್ ಎಕ್ಸಾಂಪಲ್ ಆಫ್ ಅಲೈಲ್ ಹಲೈಡ್ ಈಸ್. ಅಲೈಲ್ ಹಲೈಡ್ಗೆ ಯಾವುದು ಎಕ್ಸಾಂಪಲ್ ಬರುತ್ತೆ? ಫಸ್ಟು ಅಲೈಲ್ ಹಲೈಡ್ ಅಂದರೆ ಏನು ಗೊತ್ತಿರಬೇಕು ನಮಗೆ. ಏನೇ ಅಲೈಲ್ ಹಲೈಡ್ ಅಂದರೆ ಹಲೋಜನ್ ಅಟಮ್ ಈಸ್ ಅಟ್ಯಾಚ್ ಟು sp3 ಹೈಬ್ರಿಡೈಸ್ ಕಾರ್ಬನ್ ಅಟಮ್ ವಿಚ್ ಈಸ್ ಅಟ್ಯಾಚ್ ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಕ್ಲಿಯರ್? ಸೊ ಈ 4ರಲ್ಲಿ ಯಾವ್ದು ಆಪ್ಷನ್ ಆಗುತ್ತಪ್ಪ? 3 ಕ್ಲೋರೋಪ್ರೊಫೀನ್ ಇಸ್ ದ ಕ್ಲಿಯರ್. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 16 ಹೋಗ್ಬೇಕಂತಂದ್ರೆ ನಾವು ಕ್ವಶನ್ ನಂಬರ್ 16 ಏನಿದೆ ನೋಡಿ ಸ್ಟೂಡೆಂಟ್ಸ್, ದಟ್ ಈಸ್ ಡ್ರೈ ಅಸಿಟೋನ್ ಈಸ್ ಯೂಸ್ಡ್ ಇನ್ ಪಿಂಕಲ್ಸ್ಟನ್ ರಿಯಾಕ್ಷನ್. ಏನು ಡ್ರೈ ಅಸಿಟೋನನ್ನು ನಾವು ಪಿಂಕಲ್ಸ್ಟನ್ ರಿಯಾಕ್ಷನಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಆಪ್ಷನ್ ಸಿ, ದಟ್ ಈಸ್ NaCl ಆ್ಯಂಡ್ NaBr ಫಾರ್ಮಡ್ ಈಸ್ ಅ ಪ್ರೆಸಿಪಿಟೇಟ್ ಆ್ಯಂಡ್ ಫೇವರ್ಸ್ ದ ಫಾರ್ವರ್ಡ್ ರಿಯಾಕ್ಷನ್. ಇದನ್ನು ನಾವು ಕಲ್ತಿದ್ದೀವಿ. ಆಯಿತಾ? ಕ್ವಶನ್ ನಂಬರ್ 17 ನೋಡಿ, ಮೆಟಾಲಿಕ್ ಕ್ಲೋರೈಡ್ ನಾಟ್ ಯೂಸ್ಡ್ ಇನ್ ಸ್ವಾರ್ಜ್ ರಿಯಾಕ್ಷನ್ ಈಸ್. ಯಾವ ಮೆಟಾಲಿಕ್ ಕ್ಲೋರೈಡನ್ನು ಯೂಸ್ ಮಾಡಲ್ಲಪ್ಪ ಅಂತಂದರೆ ಎಕ್ಸೆಪ್ಟ್ ಆಪ್ಷನ್ ಬಿ, ಸೋಡಿಯಂ ಕ್ಲೋರೈಡನ್ನು ಯೂಸ್ ಮಾಡಲ್ಲ. ವಿ ಕ್ಯಾನ್ ಯೂಸ್ ದಿಸ್ ಸಿಲ್ವರ್ ಕ್ಲೋರೈಡ್, ಆ್ಯಂಟಿಮನಿ ಕ್ಲೋರೈಡ್ ಆ್ಯಂಡ್ ಮರ್ಕ್ಯುರಿಕ್ ಕ್ಲೋರೈಡ್. ಕ್ಲಿಯರ್? ಕ್ವಶನ್ ನಂಬರ್ 18 ನೋಡಿ, ಅಯೋಡಿನೇಷನ್ ಆಫ್ ಬೆಂಜಿನ್ ಆರ್ ರಿವರ್ಸಿಬಲ್. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ. ಕರೆಕ್ಟ್.
Iodination of benzene is a reversible process. Next, iodination of benzene requires the presence of an oxidizing agent to oxidize HI formed. This is also correct. Here we need an oxidizing agent like HNO3. So statement 1 and statement 2 both are correct. So option A is correct here. Question number 19 ಹೋಗಬೇಕಂತಂದರೆ ಏನಿದೆ ನೋಡಿ, ಸೆಲೆಕ್ಟ್ ದ ಇನ್ಕರೆಕ್ಟ್ ಮ್ಯಾಚ್ ಅಂತ ಕೊಟ್ಟಿದ್ದಾರೆ. ಸ್ವಾರ್ಡ್ಸ್ ರಿಯಾಕ್ಷನ್ COF2 ಇದೆ, ಫಿಂಕಲ್ಸ್ಟನ್ ರಿಯಾಕ್ಷನ್ NaI ಇದೆ, ಸ್ಯಾನ್ಮೆ ರಿಯಾಕ್ಷನ್ CuCl2 ಇದೆ, ವುಡ್ಸ್ ರಿಯಾಕ್ಷನ್ ಸೋಡಿಯಮ್ ಇನ್ ಡ್ರೈ ಈ ಥರ ಇದೆ. ಈ 4 ಆಪ್ಷನಲ್ಲಿ ಯಾವುದು ಇನ್ಕರೆಕ್ಟಪ್ಪ ಅಂತಂದರೆ 1 ಮತ್ತು 2 ಇನ್ಕರೆಕ್ಟ್ ಆಗುತ್ತೆ. ಅಂದರೆ 1, 2 ಇರೋದು ಯಾವುದು? ಆಪ್ಷನ್ ಬಿ ಇದೆ. ಯಾಕೆಪ್ಪ ಅಂತಂದರೆ ನೋಡಿ, ಸ್ವಾರ್ಡ್ಸ್ ರಿಯಾಕ್ಷನಲ್ಲಿ COF2 ಯೂಸ್ ಮಾಡಲ್ಲ. ಇವಾಗ ತಾನು ಡಿಸ್ಕಷನ್ ಮಾಡಿದ್ವಿ ಕ್ವಶನ್ ನಂಬರ್ 17ನಲ್ಲಿ, ಆಯಿತಾ. ನೆಕ್ಸ್ಟ್, ಪಿಂಕಲ್ಸ್ಟನ್ ರಿಯಾಕ್ಷನಲ್ಲಿ ಸೋಡಿಯಂ ಅಯೋಡೈಡ್ ಯೂಸ್ ಮಾಡ್ತೀವಿ, ಓಕೆ. ಬಟ್ ಇನ್ ಡ್ರೈ ಅಸಿಟೋನ್ ಇದೆ, ಏನು? ಇನ್ ಡ್ರೈ ಅಸಿಟೋನ್. ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ? ರಾಂಗ್ ಆಗುತ್ತೆ. ಕ್ವಶನ್ ನಂಬರ್ 19ಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡೋಣ. ಕ್ವಶನ್ ನಂಬರ್ 20ದಲ್ಲಿ ಏನಿದೆ? ಕಂಪೌಂಡ್ ಎಕ್ಸ್ ವಿತ್ ಮಲ್ಕ್ಯುಲರ್ ಫಾರ್ಮುಲಾ C2H4. C2H4 ಅಂತಂದ್ರೆ ಏನು? ದಟ್ ಈಸ್ ಈಥೀನ್ CH2 ಡಬಲ್ ಬಾಂಡ್ CH2 ವಿತ್ HBr ಟು ಗಿವ್ ಅ ಕಂಪೌಂಡ್ Y. ಸೊ HBr ಜೊತೆಗೆ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ? ಅಡಿಷನ್ ಆಗುತ್ತೆ. ಸೊ CH3 CH2 Br ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ವಿಚ್ ಆನ್ ಫರ್ದರ್ ರಿಯಾಕ್ಟ್ ವಿತ್ NaI ಇನ್ ಡ್ರೈ ಅಸಿಟೋನ್. NaI ಇನ್ ಡ್ರೈ ಅಸಿಟೋನ್ ಮಾಡಿದಾಗ ನಮಗೇನು ಸಿಗುತ್ತಪ್ಪ ಅಂತಂದರೆ ದ ಆನ್ಸರ್ ವಿಲ್ ಬಿ CH3 CH2I ಸಿಗುತ್ತೆ. ಸೊ ಈ ಥರ ಇರೋದ ಆನ್ಸರ್ ಎಲ್ಲಿದೆ? ದಟ್ ಈಸ್ ಆಪ್ಷನ್ ಎ. C2H5I ಅಂದರೂ ಒಂದೇ, ಆರ್ CH3 CH2I ಅಂದರೂ ಒಂದೇ. ಕ್ಲಿಯರ್? 20ಗೆ ಆಪ್ಷನ್ ಗೆ. 21 ನೋಡಿ, ದ ಹ್ಯಾಲೋವರಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಸ್ಯಾನ್ಮೆ ರಿಯಾಕ್ಷನ್ ಇಸ್ ಸಿಂಪಲ್. ದಟ್ ಇಸ್ ಆಪ್ಷನ್ ಸಿ C6H5F ಫ್ಲೋರೋಬೆಂಜಿನನ್ನು ನಾವು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಯಾನ್ಮಿಯರ್ ರಿಯಾಕ್ಷನಿಂದ. ಕ್ವಶನ್ ನಂಬರ್ 22 ನೋಡೋಣ. ಗ್ಯಾಸಿಯಸ್ ಹಲೋ ಕಂಪೌಂಡ್ ಆಟ್ ರೂಮ್ ಟೆಂಪರೇಚರ್ ಈಸ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಇಥೈಲ್ ಕ್ಲೋರೈಡ್. ರಿಮೈನಿಂಗ್ ಎಲ್ಲ ಏನಿರುತ್ತೆ? ಸಾಲಿಡ್ ಅಥವಾ ಲಿಕ್ವಿಡ್ ಇರುತ್ತೆ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೈಲ್ ಹಲೈಡ್ ಡಿಕ್ರೀಸಸ್ ಇನ್ ದ ಆರ್ಡರ್ ಆಫ್. ಇಟ್ಸ್ ಸಿಂಪಲ್ ಆಪ್ಷನ್ ಎ. ಬಾಯ್ಲಿಂಗ್ ಪಾಯಿಂಟ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ? ಇಟ್ ಇಸ್ ಇನ್ಕ್ರೀಸ್ ಇನ್ ದ ಮಲ್ಕ್ಯುಲರ್ ಮಾಸ್. ಸೊ ಹಲೋಜನ್ ಮಲ್ಕ್ಯುಲರ್ ಮಾಸ್ ಜಾಸ್ತಿ ಇರೋದ್ರಿಂದ ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಆಮೇಲೆ ಫ್ಲೂರಿನ್ ಈ ಥರ ಬರುತ್ತೆ. ಕ್ವಶನ್ ನಂಬರ್ 24 ನೋಡಿ, ಪ್ಯಾರಾ ಐಸೋಮರ್ ಆಫ್ ಡೈಕ್ಲೋರೋಬೆಂಜಿನ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ ಟು ದೇರ್ ಆರ್ಥೋ ಆ್ಯಂಡ್ ಮೆಟಾ ಐಸೋಮರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು 1 ಮಾರ್ಕ್ಸಿಗೆ ಕೂಡ ಕೇಳ್ಬೋದು, ಆಯಿತಾ. ಯಾಕೆ ಪ್ಯಾರಾ ಐಸೋಮರ್ ಆಫ್ ಹಲೋಬೆಂಜಿನ್ ಆರ್ ಡೈಕ್ಲೋರೋಬೆಂಜಿನ್ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರೋದು ಕಂಪೇರ್ ಟು ಆರ್ಥೋ ಆ್ಯಂಡ್ ಮೆಟಾ ಅಂತಂದರೆ ಆಪ್ಷನ್ ಏನು ಬರುತ್ತಪ್ಪ? ಸಿ ಬರುತ್ತೆ. ಬಿಕಾಸ್ ಆಫ್ ಸಿಮೆಟ್ರಿ ಆಫ್ ಪ್ಯಾರಾ ಐಸೋಮರ್ ದಟ್ ಫಿಟ್ಸ್ ಇನ್ ಕ್ರಿಸ್ಟಲ್ ಲ್ಯಾಟೈಸ್, ಆಯಿತಾ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 25 ನೋಡೋಣ. ದ ನಂಬರ್ ಆಫ್ ಅಟಮ್ಸ್ ಬಾಂಡೆಡ್ ಟು ಕಾರ್ಬನ್ ಟ್ರಾನ್ಸಿಷನ್ ಸ್ಟೇಟ್ ಇನ್ SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮಲ್ಲಿ ಟ್ರಾನ್ಸಿಷನ್ ಸ್ಟೇಟಲ್ಲಿ ಕಾರ್ಬನ್ ಅಟಮ್ಗೆ ಎಷ್ಟು ಅಟಮ್ಸ್ ಬಾಂಡ್ ಅಥವಾ ಎಷ್ಟು ಗ್ರೂಪು ಬಾಂಡೆಡ್ ಆಗಿರುತ್ತಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಬಿ 5 ಇರುತ್ತೆ, ಆಯಿತಾ. ಬಿಕಾಸ್ ಅನ್ಸ್ಟೇಬಲ್ ಸ್ಟೇಟಲ್ಲಿ ಇರುತ್ತದು, ಆಯಿತಾ. ಸೊ ಲಿವಿಂಗ್ ಗ್ರೂಪ್ ಒಂದು ಕಡೆಯಿಂದ ಅಟ್ಯಾಕ್ ಆದರೆ ನ್ಯೂಕ್ಲಿಯೋಫೈಲ್ ಒಂದು ಕಡೆಯಿಂದ ಅಟ್ಯಾಕ್ ಆದರೆ ಲಿವಿಂಗ್ ಗ್ರೂಪ್ ಒಂದು ಕಡೆಯಿಂದ ಏನಾಗುತ್ತೆ? ಹೋಗ್ತಿರುತ್ತೆ. ಹಾಗಾಗಿ ಅನ್ಸ್ಟೇಬಲ್ ಇರೋದ್ರಿಂದ ಟೋಟಲ್ 5 ಅಂತ ಅಟಮ್ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 26 ನೋಡಿ, ದ ಹ್ಯಾಲೋಲ್ಕೇನ್ ವಿಚ್ ರಿಯಾಕ್ಟ್ ಫಾಸ್ಟ್ ವಿತ್ SN2 ಮೆಕ್ಯಾನಿಸಮ್ ಈಸ್. ಆಬ್ವಿಯಸ್ಲಿ SN2 ಮೆಕ್ಯಾನಿಸಮಲ್ಲಿ ಪ್ರೈಮರಿ ಅಲ್ಕೈಲ್ ಹೈಡ್ರೈಡ್ ಕನ್ಸಿಡರ್ ಮಾಡ್ತೀವಿ. ಸೊ ಮಿಥೈಲ್ ಕ್ಲೋರೈಡ್ ಮತ್ತು ಮಿಥೈಲ್ ಅಯೋಡೈಡಲ್ಲಿ ಮಿಥೈಲ್ ಅಯೋಡೈಡ್ ಬರುತ್ತೆ. ದ ಹ್ಯಾಲೋಲ್ಕೇನ್ ವಿಚ್ ರಿಯಾಕ್ಟ್ ಫಾಸ್ಟ್ ವಿತ್ SN1 ಮೆಕ್ಯಾನಿಸಮ್ ಈಸ್ ದಟ್ ಇಸ್ ಟರ್ಷರಿ ಅಲ್ಕೈಲ್ ಹೈಡ್ರೈಡ್. ಯಾವ್ದು ಬರುತ್ತಪ್ಪ ಅಂತಂದರೆ ಕ್ವಶನ್ ನಂಬರ್ 27ಗೆ ಯಾವ್ದು ಬರುತ್ತೆ ಹೇಳಿ? ಆಪ್ಷನ್ ಡಿ ಬರುತ್ತೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. 28 ನೋಡಿ, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್. ಎಲ್ಲನೂ ಓದಿ. ಇದರಲ್ಲಿ ಇನ್ಕರೆಕ್ಟ್ ಯಾವ್ದು ಬರುತ್ತಪ್ಪ ಅಂತಂದರೆ ಎನಾನ್ಶಿಯೋಮರ್ಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಬರುತ್ತೆ, ಇನ್ಆ್ಯಕ್ಟಿವ್ ಕೊಟ್ಟಿದ್ರೆ ದಟ್ ಈಸ್ ರಾಂಗ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 29, ದ ಅಲ್ಕೈಲ್ ಹಲೈಡ್ ಟು ಪ್ರೊಡ್ಯೂಸ್ ರೆಸ್ಮಿಕ್ ಮಿಕ್ಚರ್ ಇನ್ SN1 ರಿಯಾಕ್ಷನ್. ಸೇಮ್ ಅಗೇನ್ ಹಿಯರ್ ಯಾವ್ದು ಬರುತ್ತೆ? ಟರ್ಷರಿ ಅಲ್ಕೈಲ್ ಹಲೈಡ್, ದಟ್ ಇಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಕ್ವಶನ್ ನಂಬರ್ 30 ನೋಡಿ, ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 2 ಬ್ರೋಮೋಪೆಂಟೇನ್ ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ KOH. ದಿಸ್ ಇಸ್ ಆ್ಯನ್ ಎಲಿಮಿನೇಷನ್ ರಿಯಾಕ್ಷನ್. E2 ರಿಯಾಕ್ಷನ್ ಬರುತ್ತೆ. 2 ಬ್ರೋಮೋಪೆಂಟೇನನ್ನು ನಾವು ಆಲ್ಕೋಹಾಲಿಕ್ KOH ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಅಲ್ಕೀನ್ ಅಂತಕ್ಕಂಥ ಪ್ರಾಡಕ್ಟ್ ಬರುತ್ತೆ. ಆಲ್ಕೋಹಾಲಿಕ್ KOH ಜೊತೆಗೆ ಮಾಡಿದಾಗ ಇದು ಬರುತ್ತೆ, ಅಕ್ವಿಯಸ್ ಮಾಡಿದಾಗ ಬೇರೆ ಬರುತ್ತೆ. ರಿಮೆಂಬರ್ ದಟ್ ಒನ್. ಸೊ ಆಲ್ಕೋಹಾಲಿಕ್ KOH ಜೊತೆಗೆ ಮಾಡಿದಾಗ ನಮಗೆ ಅಲ್ಕೀನ್ ಪ್ರಾಡಕ್ಟ್ ಯಾವ್ದು ಬರುತ್ತಪ್ಪ ಅಂತ ದಟ್ ಇಸ್ Pent2ENE ವಿಲ್ ಬಿ ದಿ ಆನ್ಸರ್. ಕ್ಲಿಯರ್? ಸೊ ಇದಾಗಿತ್ತು ಏನು PU ಬೋರ್ಡ್ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕಲ್ಲಿ ಇರತಕ್ಕಂಥ MCQಯನ್ನು ಸಾಲ್ವ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಫರ್ದರ್ ಚಾಪ್ಟರ್, ನೆಕ್ಸ್ಟ್ ಚಾಪ್ಟರ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಈ ಥರ ಬಗ್ಗೆ MCQ ಬೇಕಾದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಇಫ್ ಯು ವಾಂಟ್ ಫಾಸ್ಟಿಂಗ್ ಪ್ಯಾಕೇಜ್ ಯು ಕ್ಯಾನ್ ಜಾಯಿನ್ ವಾಟ್ಸಪ್ ಗ್ರೂಪ್.
ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೇಮ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ 3 ಮಾರ್ಕ್ ಮತ್ತು 5 ಮಾರ್ಕ್ ಯಾವ್ದು ಬರುತ್ತೆ ಫಿಕ್ಸ್ ಕ್ವಶನ್ಸ್ MCQ ಮತ್ತು ಕ್ವಶನ್ ಬ್ಯಾಂಕ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನ ಕಲೆಕ್ಟ್ ಮಾಡಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟಡಿ ವೆಲ್. ಥ್ಯಾಂಕ್ ಯು.